ಸರ್, ನಮ್ಮ ವಾಹಿನಿಯ ಪರವಾಗಿ ತಮಗೆ ಜನ್ಮದಿನದ ಶುಭಾಶಯಗಳು. ಏನು ಇವತ್ತಿನ ನಿಮ್ಮ ಸ್ನೇಹಿತರುಗಳು ಹಿತೈಷಿಗಳು ರಾಜ್ಯಾದ್ಯಂತ ತಮಗೆ ಶುಭ ಹಾರೈಸ್ತಾ ಇದ್ದಾರೆ. ಅವರಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಏನು ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿರ್ತೀನಿ. ಮೊದಲನೇದಾಗಿ ಎಲ್ಲ ನಮ್ಮ ಸ್ನೇಹಿತರು, ಇಡೀ ರಾಜ್ಯಾದ್ಯಂತ ಜಯ ಕರ್ನಾಟಕ ಜನಪರ ವೇದಿಕೆ ಎಲ್ಲ ಪದಾಧಿಕಾರಿಗಳು ಒಂದು ಕುಟುಂಬದ ಮಗನ ಅಥವಾ ಅಣ್ಣ ತಮ್ಮನ ಹುಟ್ಟುಹಬ್ಬ ಅಂಥೇಳಿ ಅವರ ಮನೆಯಲ್ಲಿ ಹುಟ್ಟುಹಬ್ಬ ಆಗ್ತಾಯಿದೆ ಅನ್ನೋ ರೀತಿಯಲ್ಲಿ ಅವರು ಸಡಂಬರ ಮಾಡ್ತಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ. ಅದೇ ರೀತಿ ಏನಿವತ್ತು ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಸೇರಬೇಕಾದಂಥ ಸೇತುವೆ ಆಗಿ ನಾವು ಕೆಲಸ ಮಾಡೋವಂಥ ಕೆಲಸನ ನಾವು ಇವತ್ತು ಮಾಡ್ತಾಯಿದ್ದೀವಿ. ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ. ಯಾವುದೇ ಸರ್ಕಾರ ಇರಲಿ, ನಾವು ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯೆ ಕೆಲಸ ಮಾಡೋವಂಥ ವ್ಯಕ್ತಿಗಳಾಗಿ ಕೆಲಸ ಮಾಡ್ತೀವಿ. ಏನು ತಲುಪಬೇಕು ಸಾರ್ವಜನಿಕರಿಗೆ ಅದು ಸರಿಯಾದ ಮಾಹಿತಿಗಳಿಲ್ಲದೇ ಸರ್ಕಾರದ ಖಜಾನೆಗೆ ವಾಪಸ್ ಹೋಗೋವಂಥ ಕೆಲಸಗಳಾಗ್ತದೆ, ಅನುದಾನಗಳು ಅದು ಆಗಬಾರ್ದು. ಏನಿವತ್ತು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಹಣ ಇರ್ಬೋದು ಅದನ್ನು ಸದ್ಬಳಕೆ ಮಾಡ್ಕೋಬೇಕು. ದುರ್ಬಳಕೆ ಆಗಬಾರ್ದು, ದುರುಪಯೋಗ ಪಡಿಸ್ಕೊಬಾರ್ದು ಅನ್ನೋ ಉದ್ದೇಶದಿಂದ ನಾವು ಯಾವುದೇ ಕೆರೆ ಒತ್ತುವರಿ ಇರ್ಬೋದು, ಸರ್ಕಾರಿ ಗೋಮಾಳ ಒತ್ತುವರಿ ಇರ್ಬೋದು, ಈ ಥರ ಆಗೋದನ್ನು ತಡೆ ಹಾಕೋಂಥದ್ದು, ಸಾರ್ವಜನಿಕರಿಗೆ ಸೇರಬೇಕಾಗಿರೋಂಥ ಅವರ ಅನುದಾನಗಳನ್ನ ಅವ್ರಿಗೆ ಸೇರಿಸೋ ಅಂಥದ್ದನ್ನು ನಾವು ಒಂದು ಹಕ್ಕು ಅಂತ ಕೇಳಿ ಅವ್ರಿಗೆ ಕೊಡಿಸೋವಂಥ ಕೆಲಸ ನಾನು ಮಾಡ್ತೀನಿ. ಸರ್, ಜೈ ಕರ್ನಾಟಕ ಪರಿಸರ ಮಿತ್ರ ಅನ್ನೋದನ್ನು ತಾವು ತೋರಿಸ್ಕೊಂಡಿದ್ದೀರಾ. ಸುಮಾರು ಕಡೆ ಸುಮಾರು ಕಾರ್ಯಕ್ರಮಗಳಲ್ಲೂ ಅದ್ರ ಬಗ್ಗೆ ಹೇಳ್ಕೊಂಡಿದ್ದೀರಾ. ಇವತ್ತಿನ ದಿನ ನಿಮ್ಮ ಹುಡುಗ ಬಗ್ಗೆ ಏನೆಲ್ಲ ಒಂದೊಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ? ಇವತ್ತು ಕೆಲವು ಕಡೆ ಸಸಿ ನೆಡ ಅಂತ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತೇನು ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಅಂತ ಬಿ ಗುಣರಂಜನ್ ಶೆಟ್ಟಿಯವರು ಭಾರತೀಯ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಗಳು ಆಗಿ ಪರಿಸರ ಪ್ರೇಮಿಗಳು ಆಗಿ ಇವತ್ತು ಕರ್ನಾಟಕದ ಉದ್ದಗಲಕ್ಕೂ ಏನಿವತ್ತು 31 ಜಿಲ್ಲೆಯಲ್ಲೂ ಕೂಡ ಗಿಡ ನೆಡ ಅಂಥ ಕಾರ್ಯಕ್ರಮ, ಕೆರೆಯ ಅಂಗಳದಲ್ಲಿ ಒತ್ತುವರಿ ಎಲ್ಲಾಗಿರುತ್ತೆ ಆ ಒತ್ತುವರಿಯನ್ನು ತೆರವುಗೊಳಿಸೋಂಥ ಕಾರ್ಯಕ್ರಮ, ಬಫರ್ ಝೋನ್ಸ್ ಇರ್ಬೋದು, ಗೋಮಾಳ ಇರ್ಬೋದು, ಗುಂಡುತೋಪು ಇರ್ಬೋದು, ಇಂಥ ಕಡೆ ಗಿಡಗಳನ್ನ ನೆಡೆಸಿ ಒಂದು ಫಾರೆಸ್ಟನ್ನು ಮಾಡೋವಂಥ ಕೆಲಸಗಳು ನಮ್ಮ ಬಿ ಗುಣರಂಜನ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಕುಟುಂಬಸ್ಥರು ಜಯ ಕರ್ನಾಟಕ ಜನಪರ ವೇದಿಕೆಯ ಪದಾಧಿಕಾರಿಗಳು ಮಾಡ್ಕೊತ ಬಂದಿದ್ದೀವಿ. ಇವತ್ತು ಕೂಡ ಇನ್ನು ಮುಂದೆನೂ ಕೂಡ ಅದನ್ನು ಮಾಡ್ತೀವಿ. ಮತ್ತು ನಿಮಗೆ ಗೊತ್ತಿರುತ್ತೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಯಾವುದೇ ಮನೆಗಳ ಹತ್ರ ರೈನ್ ವಾಟರ್ ಹಾರ್ವೆಸ್ಟಿಂಗು ಇವತ್ತು ಮಾಡ್ತಾ ಇಲ್ಲ. ಆದರೂ ಕೂಡ BBMP ಇರ್ಬೋದು, ಪುರಸಭೆಯವರು ಇರ್ಬೋದು, ಪಂಚಾಯತಿ ವರ್ಗದವ್ರು ಇರ್ಬೋದು, ಲೈಸೆನ್ಸ್ ಕೊಡೋಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ಮಾಡಬಾರ್ದು. ಇವತ್ತೇನು BBMP ಆಯುಕ್ತರಿದ್ದಾರೆ, ಸ್ಟ್ರಿಕ್ಟಾಗಿ ಒಂದು ಈ ಆರೋಗ್ಯಾಧಿಕಾರಿಗಳ ಕಡೆ ಗಮನ ಕೊಟ್ಟು ಆ ಆರೋಗ್ಯಾಧಿಕಾರಿಗಳನ್ನ ಎಚ್ಚೆತ್ತಿಸಿ ಏನಿವತ್ತು DDT ಪೌಡ್ರ್ ಹಾಕೋವಂಥದ್ದು ಇರ್ಬೋದು, ಬ್ಲೀಚಿಂಗ್ ಪೌಡ್ರ್ ಹಾಕೋವಂಥದ್ದು ಇರ್ಬೋದು, ಮೋರಿ ಕ್ಲೀನ್ ಮಾಡೋ ಅಂಥದ್ದು ಇರ್ಬೋದು, ಗಿಡ ಕ್ಲೀನ್ ಮಾಡಿಸೋ ಅಂಥದ್ದು ಇರ್ಬೋದು, ಹಳ್ಳಿಗಳಲ್ಲಿ ಮಾಡಬೇಕಾಗ್ತದೆ, ಔಷಧಿಗಳನ್ನ ಸಿಂಪಡಿಸಬೇಕಾಗುತ್ತೆ ಅಂಥೇಳಿ ನಾನು ಈ ಮೂಲಕ ನಿಮ್ಮ ದೂರವಾಹಿನಿ ಮೂಲಕ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ಶ್ರೀನಿವಾಸ್ ಅವರ ಜನ್ಮದಿನಕ್ಕೆ ಅವರಿಗೆ ಶುಭವನ್ನು ಕೋರ್ತಾ, ಏಕೆಂದರೆ ಅವರು ನಮ್ಮ ಒಡನಾಟ ಭಾಳ ಆತ್ಮೀಯತೆಯಿಂದ ನಾವು ಅವರಿದ್ದೀವಿ. ಇದರ ಜೊತೆಗೆ ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಕುಸ್ತಿ ಸಂಘದ ರಾಜ್ಯ ಕಾರ್ಯದರ್ಶಿಗಳು ಸಹ ಆಗಿದೆ. ಹಲವಾರು ಜನಪರ ಕಾರ್ಯಗಳನ್ನು ಮಾಡ್ಕೊಂಬಂದಿದ್ದಾರೆ. ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹ ಆಗಿರೋದ್ರಿಂದ ಹಲವಾರು ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನೀಡಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಭಗವಂತ ಕರುಣಿಸಲಿ. ಜೊತೆಗೆ ಅವರ ಏನು ಅನಿಸಿಕೆಗಳೆಲ್ಲ ಈಡೇರಲಿ ಅಂತ ನಾನು ಶುಭಾಶಯವನ್ನು ಕೋರ್ತೇನೆ.